ಬೆಂಬಲ ಬೆಲೆ ಸಿಗ್ತಿಲ್ಲ, ಖರೀದಿ ಕೇಂದ್ರ ಹೆಚ್ಚಾಗ್ತಾ ಇಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಬೆಂಬಲ ಬೆಲೆ ಸಿಗ್ತಿಲ್ಲ, ಖರೀದಿ ಕೇಂದ್ರ ಕೂಡ ಹೆಚ್ಚಾಗ್ತಾ ಇಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಮೆಕ್ಕೆಜೋಳ ಒಕ್ಕಲು ಮಾಡದೆ ಹಾಗೆ ಬಿಟ್ಟಿದ್ದಾರೆ ರೈತರು. ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮೆಕ್ಕೆಜೋಳದ ರಾಶಿ. ಸೂಕ್ತ ಬೆಲೆ ಸಿಗದ ಹಿನ್ನೆಲೆ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ನಿರಂತರ ಹೋರಾಟ ನಡೆಸಿದ್ರು ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ಮೆಕ್ಕೆಜೋಳವನ್ನ ಒಕ್ಕಲು ಮಾಡದೆ ಹಾಗೆ ಬಿಟ್ಟಿದ್ದಾರೆ ರೈತರು. ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಮೆಕ್ಕೆಜೋಳದ ರಾಶಿಯನ್ನ ಕಾಣ್ತಾ ಇರಬಹುದು. ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಒಂದು ಕಡೆ ನೋಡಿದ್ರೆ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಕೂಡ ಹೇಳ್ತಾರೆ. ಆದ್ರೆ ಪ್ರತಿ ವರ್ಷವೂ ಕೂಡ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ, ಹೌದು ಅದು ನಿಜ. ಆದ್ರೆ ಯಾವ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗೋದಿಲ್ಲ. ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂಗೆ ನಿರಂತರ 2 ತಿಂಗಳಿಂದ ಜಿಲ್ಲಾ ಕಚೇರಿ ಮುತ್ತಿಗೆ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ನಡೆಸೋದ್ರ ಮುಖಾಂತರ ಅವರತ್ತ ದಂಡಿಯನ್ನು ಕೂಡ ಮಾಡಿದ್ವಿ. ಈಗ ನಮ್ಮ ಜನಪ್ರತಿನಿಧಿಗಳು 4 ಜನ ಶಾಸಕರು, ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮನ್ನು ಸಭೆ ಕರೆದು ಮಾತಾಡಿಸಿದ್ರು. ಬಹುತೇಕ ಅದರಲ್ಲೇನು ಬದಲಾವಣೆ ಕಾಣಲಿಲ್ಲ. ನಾವು 50 ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಈರಣ್ಣ. ಈಗ ಮೆಕ್ಕೆಜೋಳವನ್ನ ಬೆಳೆದಂತಹ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಮೆಕ್ಕೆಜೋಳದ ರಾಶಿನೇ ಕಾಣಿಸ್ತಾ ಇದ್ರೆ, ಆದ್ರೆ ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ. ಯಾಕೆ ಸರ್ಕಾರ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಅಂತ? ಏನು ಅಂತಂದ್ರೆ, ರೈತರು ಪ್ರತಿ ವರ್ಷ ನಾವು ಕಂಪೇರ್ ಮಾಡೋದಾದ್ರೆ ಡಿಸೆಂಬರ್ ಅಂತ್ಯದೊಳಗೆ ಎಲ್ಲ ಮೆಕ್ಕೆಜೋಳವನ್ನ ಅಂದ್ರೆ ಒಕ್ಕಲು ಮಾಡಿ ಮಾರ್ಕೆಟ್ಗೆ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ತಿದ್ರು. ಆದ್ರೆ ಈ ವರ್ಷ ಬಹಳ ಬೆಲೆ ಕಡಿಮೆಯಾಗಿದೆ. ಕಳೆದ 2 ತಿಂಗಳಿಂದ ಬೆಲೆ ಕಡಿಮೆಯಾಗಿದೆ. ಇನ್ನೂವರೆಗೂ ಏರಿಕೆ ಕಾಣ್ತಾ ಇಲ್ಲ. ಆ ರೈತರು ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ರು, ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು, ಎಲ್ಲ ಸರ್ಕಾರಕ್ಕೂ ಕೂಡ ಮನ ಮುಟ್ಟುವಂತೆ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನವೂ ಕೂಡ ಆಗಿಲ್ಲ. ಹಾಗಾಗಿ ರೈತರು ಮತ್ತೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನಾವು ಸರ್ಕಾರದ ಜೊತೆ ಹೋರಾಡಿದ್ರೆ ಅವರ ಒಂದು ವಿಚಾರದಲ್ಲಿ ಅವರು ಇರ್ತಾರೆ ಹೊರತು ನಮ್ಮ ಒಂದು ಕೆಲಸ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮೆಕ್ಕೆಜೋಳವನ್ನು ಹಾಕಿಸದೆ ಹಾಗೆ ಬಿಟ್ಟಿದ್ದಾರೆ. ಇದರಿಂದ ಫ್ಯಾಕ್ಟ್ರಿಗೂ ಕೂಡ ತೊಂದರೆ ಉಂಟಾಗ್ತದೆ. ಯಾಕಂದ್ರೆ ಫ್ಯಾಕ್ಟ್ರಿಯಲ್ಲಿ ಸತತವಾಗಿ ಮೆಕ್ಕೆಜೋಳ ಸಪ್ಲೈ ಆಗ್ತಾ ಇರ್ಬೇಕು, ಅಂದ್ರೆ ಅವ್ರ ಕೆಲಸವೂ ಕೂಡ ನಡೀತಾ ಇರುತ್ತೆ. ಆದ್ರೆ ಈಗ ಸಾಕಷ್ಟು ರೈತರು ಮೆಕ್ಕೆಜೋಳವನ್ನ ಹಾಕದೆ ಹಾಗೆ ಬಿಟ್ಟಿದ್ದಾರೆ. ನಾವು ದರ ನಿಗದಿ ಆದ್ಮೇಲೆ ಮೆಕ್ಕೆಜೋಳವನ್ನ ಹಾಕಿಸ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲಿ ನೋಡಿದ್ರಲ್ಲೂ ಜನವರಿ ಬರ್ತಾ ಇದ್ರು ಕೂಡ ಎಲ್ಲಿ ನೋಡಿದ್ರಲ್ಲೂ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ರಾಶಿಗಳೇ ಕಾಣ್ತಾವೆ. ಯಾಕಂದ್ರೆ ರೈತರು ಯಾರು ಕೂಡ ಮೆಕ್ಕೆಜೋಳವನ್ನ ಹಾಕಲಿಕ್ಕೆ ಮುಂದೆ ಆಗ್ತಾ ಇಲ್ಲ. ಹಾಕಿದ್ರು ಕೂಡ ಒಂದ್ ವೇಳೆ ಅವ್ರಿಗೆ ಒಳ್ಳೆ ದರ ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಹಾಗೆ ತಮ್ಮ ಫಸಲನ್ನ ಹಾಗೆ ಇಟ್ಕೊಂಡು ಹಾಗೆ ಇಟ್ಟಿದ್ದಾರೆ. ಇದರಿಂದ ಸರ್ಕಾರಕ್ಕೂ ಕೂಡ ಸಾಕಷ್ಟು ಮನವಿನ ಮಾಡಿದ್ರೆ ಯಾವುದೇ ಪ್ರಯೋಜನ ಆಗಲ್ಲ. ಅವರು ಕೂಡ ಆಶ್ವಾಸನೆ ನೀಡ್ತಾ ಇದ್ರೆ ಹೊರತು ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ದರ ನಿಗದಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಈ ಒಂದು ಹೋರಾಟ ಅಂದ್ರೆ ರೈತರು ಕೂಡ ಇದರಿಂದ ಮತ್ತೆ ಹೋರಾಟವನ್ನು ಮಾಡಲು ಕೂಡ ಮುಂದಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ವೀರಣ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.